ನಾವು ಇದು ಟೂರ್ ಹೋಗಿದ್ದು ಬೆಳಗಾಂದಿಂದ ಪ್ರಯಾಗರಾಜ್ ಮಠ 26th ಜನವರಿಗೆ ನಾವು ಹೋಗಾವಿದ್ರು. ಮಧ್ಯಾಹ್ನ 12 ಗಂಟೆಗೆ ನಾವು ಇಲ್ಲಿಂದ ಬಿಟ್ಟಿದ್ದು. ಇಲ್ಲಿಂದ ನಮ್ಮದು ಮಾಡುವಾಗ ನಾವು ತುಳಜಾಪುರ ಮಾಡಿದ್ದೀವಿ. ತುಳಜಾಪುರ ಮಾಡಿ ಮಾಹೂರ್ಗಢ ಮಾಡಿದ್ದೀವಿ. ಮಾಹೂರ್ಗಢ ಮಾಡಿ ನಾವು ಡೈರೆಕ್ಟ್ಲಿ ಪ್ರಯಾಗರಾಜ್ಗೆ ಹೋಗೋದು ಪ್ಲ್ಯಾನ್ ಇತ್ತು ನಮಗೆ. ನಾವು ಪ್ರಯಾಗರಾಜ್ಗೆ 20th ಮಧ್ಯಾಹ್ನ ಮಠ ಅಲ್ಲಿ ರೀಚ್ ಆಗಿದ್ದು ಕೂಡಲೇ ನಾವು ನಮಗೆ ಸಹಕಾರ್ಯ ಮಾಡಿದ್ದು ನಾವು ಟ್ರಾವೆಲ್ ಇತ್ತು ಸಾಹಿರತ್ ಟ್ರಾವೆಲ್ಸ್. ಇದ್ರಾಗ ಇವ್ರದ್ದು ಉಮೇಶ್ ಪವಾರ್ ಇವ್ರದ್ದು ಓನರ್, ಮತ್ತು ಪ್ರವೀಣ್ ಹಾಲಿಡೇಸ್ ಅಂತ ಇವ್ರು ಮ್ಯಾನೇಜ್ಮೆಂಟ್ ಎಲ್ಲ ಮಾಡಿದ್ರ. ಇವ್ರು ಪ್ರವೀಣ್ ಹಾಲಿಡೇಸ್ ಅಂತ ಒಂದು ಇವ್ರದ್ದು ಏಜೆನ್ಸಿ ಇದೆ, ಇವರು ಓನರ್ ಹತ್ರಲ್ಲೇ ಪ್ರವೀಣ್ ಬೆಳಗಾವ್ಕರ್ ಅಂತ. ಆದ ನಂತರ ನಾವು ಅಲ್ಲೇ 20th ರೀಚ್ ಆದು. 20th ರೀಚ್ ಆಗಿದ ನಂತರ ನಾವು ಹೋಗೋದು ಮತ್ತು ನಾವು ನೋಡೋದು ಬರೋದು ಗಾಡಿ ಮಠ ಅದು ನಮ್ಮ ಎಲ್ಲರದು ಪ್ಲ್ಯಾನ್ ಇತ್ತು. ಬಟ್ ಅಲ್ಲಿ ಎಷ್ಟು ರಶ್ ಆಯಿತು, ನಮಗೆ ಎಲ್ಲರಿಗೂ ಹೋಗಲಿಕ್ಕೆ ಅಷ್ಟು ಪೂರ್ತಿ ಎಲ್ಲರಿಗೂ ಕೂಡಿ ಹೋಗಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಹೋಗುವಾಗ ಗ್ರೂಪ್ ಹಾಗೆ ಡಿವೈಡ್ ಆಗಿ ಅಲ್ಲಿ ಹೋಗ್ಬಿಟ್ಟು, ಯಾಕಂದರೆ ಕಮ್ಮಿ 20-25 ಕಿಲೋಮೀಟರ್ಸ್ ಸ್ಟಾರ್ಟಿಂಗ್ ಹೋಗೋದು ರೋಡ್ಲೇನ ಹೋಗೋದಿತ್ತು. ಬಟ್ ಪಾರ್ಕಿಂಗ್ದಿಂದ 20-25 ಕಿಲೋಮೀಟರ್ಸ್ ಬೈ ವಾಕ್ ಹೋಗ್ಬೇಕಾಗಿತ್ತು. ನಾವು ಅಲ್ಲಿ ಹೋಗುವಾಗ ಗ್ರೂಪ್ ಆಗಿ ಹೋಗಿದ ಕೂಡಲೇ ಎಲ್ಲರದು ಒಂದು ಗ್ರೂಪ್ ಮಾಡಿದ್ದು. ನಾವಲ್ಲೇ ಮಹಾಕುಂಭ ಮೇಳ ಅಂತ ಒಂದು ಗ್ರೂಪ್ ತೆಗೆದಿದ್ದು. ಅದು ಗ್ರೂಪ್ದಲ್ಲಿ ನಾವು ಕನೆಕ್ಟೆಡ್ ಇದ್ದು, ಬಟ್ ಎಲ್ಲರಿಗೂ ಕೂಡಿ ಹೋಗ್ಲಿಕ್ಕೆ ಸಾಧ್ಯ ಆಗಿರಲಿಲ್ಲ ಅವ. ಅದಕ್ಕೆ ನಾವು ಡಿವೈಡ್ ಆಗಿ ಹೋಗ್ಬಿಟ್ಟಿದ್ದು. ಎಲ್ಲೆಲ್ಲೇ ಬೇರೆ ಕಡೆಯಿಂದ ಟ್ರೈ ಮಾಡಿದ್ದು, ಎಲ್ಲೆಲ್ಲೇ ರೀಚ್ ಇದ್ದು ಅವರಿಗೆ ಎಲ್ಲೆಲ್ಲಿ ಲೊಕೇಶನ್ ಇತ್ತು ಅದನ್ನ ಗ್ರೂಪ್ದಾಗ ನಾವು ಹಾಕಾಕತ್ತಿದ್ದು. ನಾವು ರೀಚ್ ಆಗಿದ್ದು ಎಲ್ಲರೂ ಕಮ್ಮಿ 11-12 ಮಟ್ಟ ಅಲ್ಲೇ ರೀಚ್ ಆಗಿದ್ರು ನೈಟ್ಗೆ. ಆದ ನಂತರ ಬೇರೆ ಘಾಟ್ ಇದ್ದು. ಅಲ್ಲಿ ಘಾಟದಲ್ಲಿ ನಾವು ಎಲ್ಲರೂ ಅಲ್ಲೇ ಸ್ನಾನ ಮಾಡಿ ಬರುವಾಗ ಒಂದು ಪ್ರಯಾಗರಾಜದಲ್ಲಿ ಸೆಕ್ಟರ್ ಇದೆ 3-4. ಆ ಸೆಕ್ಟರ್ದಲ್ಲಿ ಒಂದು 9 ಪೀಪಲ್ದು ಒಂದು ಗ್ರೂಪ್ ಇತ್ತು ಅಲ್ಲೇ. ಅದರಲ್ಲೇ ಇವ್ರು ಮೃತ ಆಗಿದ್ದ ಅರುಣ್ ಕೊಪ್ಪರ್ಡೆ, ಮಹಾದೇವಿ ಬಾವನೂರ, ಮತ್ತು ಜ್ಯೋತಿ ಹತ್ತರ್ವಾಟ ಮತ್ತು ಮೇಘ ಹತ್ತರ್ವಾಟ, ಇವರೆಲ್ಲರೂ ಅದರಲ್ಲೇ ಇತ್ತು. ಮತ್ತು 5 ಮಂದಿ ಇದ್ರು ಇದರಲ್ಲಿ. ಅವ್ರ 5 ಮಂದಿರಿಗೂ ಸ್ವಲ್ಪ ಹತ್ತೈತೆ, ಯಾಕಂದ್ರೆ ಅಲ್ಲಿ ಹೋಗುವಾಗ ಸ್ವಲ್ಪ ರಶ್ ಆಯಿತು. ರಶ್ದಾಗ ಬರುವಾಗ ಅಲ್ಲಿಂದ ಜನರದ ಗಡ್ಬಡಾಗಿ ಅಲ್ಲಿಂದ ಬರುವಾಗ ಸ್ವಲ್ಪ ಊರ್ ಬಂದ್ರು. ಅದ್ರಾಗ ಇವ್ರು ಸಿಕ್ಕೊಂಡು ಕುಂತ್ರೆ ಅವಾಗ ಬ್ಯಾಗ್ ಬಿಗಿದ್ದು, ಅಲ್ಲೇ ಬ್ಯಾಗ್ ಎಲ್ಲ ಕೂಡಿ ತಗೊಂಡು ಹೋಗ್ಬೇಕಾಗಿತ್ತು. ಬರುವಾಗ ಅಲ್ಲೇ ರಶ್ ಆಗಿದ್ ಕೂಡಲೇ ಪ್ಯಾಕ್ ಅದು ಅವ್ರಿಗೆ ನಡಕ್ ಸಾಧ್ಯ ಆಗಿರ್ಲಿಲ್ಲ. ಅವ್ರು ಬಿದ್ರ ಕೆಳಗೆ ಬಿದ್ದಿದ್ ಕೂಡಲೇ ಏನ್ ಮಾಬ್ ಇತ್ತು, ಅದ್ ಮಾಬ್ ಅವ್ರ ಮೇಲಿಂದನ ಹೋಗ್ಬಿಟ್ಟಿತ್ತು. ಅದರಲ್ಲೇ ಇವ್ರು 4 ಮಂದಿದ್ದು ನಿಧನ ಆಗಿದ್ದಿತ್ತು. ಅದ್ರಾಗ ಸ್ವಲ್ಪ ಮೈನರ್ ಇದ್ದು. ಅದು ಅವಲ್ಲೇ ಚಿಕಿತ್ಸಾಲಯ ಸ್ವಲ್ಪ ಮಾಬ್ದಾಗ ಅವ್ರಿಗೆ ಚಿಕಿತ್ಸಾಲಯನು ಸ್ವಲ್ಪ ಫಾಸ್ಟ್ ಸಿಗಿರ್ಲಿಲ್ಲ. ಅಂದ್ರೂ ಸ್ವಲ್ಪ ಮಾಡಿದ ಕೂಡಲೇ ತಗೊಂಡು ಹೋಗಿದ್ರು. ನಮಗೆ ಗೊತ್ತಾಗಿತ್ತು ಅದನ್ನ ಸ್ವಲ್ಪ ಕಮ್ಮಿ 2 hours ನಂತರ ನಮಗೆ ಗೊತ್ತಾಗಿತ್ತು ಹಿಂಗೆ ಪ್ರಾಬ್ಲಮ್ ಆಗೈತಿ. ಎಲ್ಲರ ಕಡೆ ಮೊಬೈಲ್ ಮಿಸ್ ಆಗಿದ್ದು, ಯಾರು ಕಾಂಟ್ಯಾಕ್ಟ್ ಆಗಿ ರೀಚ್ ಆಗಿರಲಿಲ್ಲ. ನೆಟ್ವರ್ಕ್ ಇಶ್ಯೂಸ್ ಕೆಲವೊಂದಾಗ, ಯಾಕಂದ್ರೆ ಮಾಬ್ ಇಷ್ಟ ಆಯ್ತು, ಅಲ್ಲಿ ಸ್ವಲ್ಪ ನೆಟ್ವರ್ಕ್ ಇಶ್ಯೂನು ಬಂತ. ನಾವು ರೀಚ್ ಆಗಲಿಕ್ಕೆ ಕಮ್ಮಿ 7 to 8 hours ಆಯ್ತು ಅಲ್ಲಿ ಅವ್ರ ಕಡೆ ರೀಚ್ ಆಗ. ಅದ್ರಾಗ ಒಂದೇ ಅವ್ರ ಕಡೆಯಿಂದ ಎಲ್ಲಿಂದ್ರೆ ಫೋನ್ ಮಾಡಿ ಅವ್ರು ಹೇಳಿದ್ರ ಹಿಂಗೆ ಇಲ್ಲಿ ನಾವು ಅದೇವಂತ. ನಾವು ಅಲ್ಲಿ ಹೋಗ್ಲಿಕ್ಕೆ 7 to 8 hours ಆಯ್ತು. ಅಲ್ಲಿ ಹೋಗಿದ ನಂತರ ಅಲ್ಲಿ ನೋಡಿದ್ರು ಇವ್ರು 5 ಮಂದಿ ಅಲ್ಲಿ ಕೂತಿದ್ರ. ಮತ್ತು 4 ಮಂದಿಗೆ ಅಲ್ಲಿಂದು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿದ್ರ, ಸೀರಿಯಸ್ ಕೇಸ್ ಇದೆ ಅಂತ. ಅದರಲ್ಲಿ ಇವ್ರು 4 ಮಂದಿ ಇದ್ದು. ಅಲ್ಲೇ ನೋಡಿದ ಕೂಡಲೇ ಅದು ನಮ್ಗೇನು ಪೂರ್ತಿ ಗೊತ್ತಾಗಿರ್ಲಿಲ್ಲ, ಎಲ್ಲಿ ಹೋಗ್ಬೇಕು ಏನು ಗೊತ್ತಿದೆ. ಅವ್ರು ಅಲ್ಲಿಂದ ಆಂಬುಲೆನ್ಸ್ ಸ್ವಲ್ಪ ಸೇವಾ ಸಿಕ್ಕಿರಲಿಲ್ಲ. ಎಲ್ಲ ರೋಡ್ಗಳು ಪ್ಯಾಕ್ ಇದ್ದು, ನಮಗೆ ಹೋಗ್ಲಿಕ್ಕೆ ಬಹಳಷ್ಟು ತೊಂದರೆ ಆಯಿತು. ಅಲ್ಲೇ ನಡ್ಕೊಂತ ಎಲ್ಲ ಪ್ಲ್ಯಾನ್ ಮಾಡೋದು ಹೋಗೋದು. ಇವ್ರು ಪೇಷಂಟ್ ಇದ್ರು, ಅವ್ರಿಗೇನೆ ಕರ್ಕೊಂಡು ಹೋಗಿದ್ರು. ಅವ್ರಿಗೆ ಹೋಗಾಕನು ಸಾಧ್ಯ ಆಗಿರಲಿಲ್ಲ. ಅಲ್ಲೇ ಕರ್ಕೊಂಡು ಹೋಗಾಕ ಕಮ್ಮಿ 5 to 6 ಕಿಲೋಮೀಟರ್ಸ್ ಅವ್ರ ಪೇಷಂಟ್ ಮಂದಿಗೆ ಕರ್ಕೊಂಡು ಹೋಗ್ಲಿಕ್ಕೇನು ಅದು ಹಾಸ್ಪಿಟಲ್ ಮಟ್ಟ ಕರ್ಕೊಂಡು ಹೋಗ್ಬೇಕಾಗಿತ್ತು. ಅಲ್ಲಿ ಹೋಗಿದ ನಂತರ ಹಾಸ್ಪಿಟಲ್ದಾಗೂ ಲಿಸ್ಟ್ ಇದ್ದು. ಅವು ಲಿಸ್ಟ್ಗಳು ಸಾಧ್ಯ ಆಗಿರಲಿಲ್ಲ. ಎಲ್ಲಿನೂ ಎಷ್ಟು ಮಂದಿ ಇದ್ದು ಅಲ್ಲಿ. ಬಟ್ ಅದ್ರಾಗ ನಮ್ದು ಹೆಸರು ಇದ್ರಲ್ಲ, ಬೇರೆ 2-3 ಹಾಸ್ಪಿಟಲ್ ಇದ್ದು, ಅಲ್ಲೇ ಕರ್ಕೊಂಡು ಹೋಗಿದ್ರು. ಅಲ್ಲಿಂದ ಮತ್ತೆ ಬೇರೆ ಹಾಸ್ಪಿಟಲ್ದಾಗ ಹೋಗೋದು. ಅಲ್ಲೇ ಸಿಕ್ಕಿದ ಕೂಡಲೇ ಅಪ್ರಾಕ್ಸಿಮೇಟ್ಲಿ 2 ಗಂಟೆಗೆ ಮಧ್ಯಾಹ್ನ 29th ನಮಗೆ ಗೊತ್ತಾಯ್ತು ಹಿಂಗೆ ಇವ್ರದ್ದು ಅದು ಮಾಬ್ದಲ್ಲಿ ಸ್ವಲ್ಪ ಇದಾಗೆ ಡಿಕ್ಲೇರ್ ಆಗೈತೆ ಅಂತ. ಅವಾಗ ನಾವು ಸ್ವಲ್ಪ ಅಲ್ಲಿ ಎಲ್ಲರಿಗೂ ಕಾಂಟ್ಯಾಕ್ಟ್ ಮಾಡಿದ್ದು. ಅಲ್ಲೇ ಪೂರ್ತಿ ನಮಗೆ ಬೇಕಾಗಿತ್ತು ಹಂಗೆ ಅಲ್ಲೇ ಸಪೋರ್ಟ್ ಸಿಕ್ಕಿರಲಿಲ್ಲ. ನಾವು ಇಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ದು, ನಮ್ಮ ಕಡೆಯಿಂದ ಏನಾರ ಹೆಲ್ಪ್ ಆಗುತ್ತೆ ಅದನ್ನೆಲ್ಲ ಮಾಡಿದ್ದು. ಆದ ನಂತರ ಇಲ್ಲೇ ಸ್ವಲ್ಪ ಮನಿ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಹೇಳಿದ್ರು ನಾವು ಅಲ್ಲಿ ಹಿಂಗೆ ಸ್ವಲ್ಪ ಮಾಬ್ದಾಗ ಇದಾಗೆ
ಅವ್ರದ್ದು ನಿಧನ ಆಗ್ಬಿಟ್ಟೈತಿ. ಆದ ನಂತರ ನಾವು ಸ್ವಲ್ಪ ಇಲ್ಲಿಂದ ಪಾಲಿಟಿಕ್ಸ್ ಮಂದಿ ಅವ್ರು ಕಾಲ್ ಮಾಡಿದ್ರ ಏನೇನಾಗಿತ್ತು, ಹಿಂಗಾಯ್ತು, ಯಾಕಾಯ್ತು. ಲಾಸ್ಟ್ಲಿ CM ಆಫೀಸ್ದಿಂದ ಸ್ವಲ್ಪ ಅಡಿಷನಲ್ SP DC ಅಂದ್ರೆ ನಮ್ದು ಫೋನ್ ಮಾಡಿದ್ರು ಅಲ್ಲೇ. 1 ಸೆಕೆಂಡ್. ಬೆಂಗಳೂರು DC ಹರ್ಷ ಶೆಟ್ಟಿ ಅವ್ರನ್ನು ಕಾಲ್ ಬಂದಿತ್ತು, ಅವರು ಕಾಂಟ್ಯಾಕ್ಟ್ ಆಗಿದ್ರು. ಆದ ನಂತರ ಸ್ಪೆಷಲ್ ಅಡಿಷನಲ್ SP ಹರಿರಾಮ್ ಶಂಕರ್ ಅಂತ ಇವ್ರು ಕಾಂಟ್ಯಾಕ್ಟ್ ಕಂಟಿನ್ಯೂಸ್ಲಿ ನಮ್ಮ ಕಡೆ ಕಾಂಟ್ಯಾಕ್ಟ್ ಆಗಿದ್ರು. ಅಲ್ಲಿ ಬರೋ ಮಟ್ಟ ಅವರು ಅಲ್ಲೇ ಕಾಶಿಮಠ ಬಂದೆ ಫ್ಲೈಟ್ಲಿ ಬಂದು ಅಲ್ಲೇ ನಮ್ಮ ಕಡೆ ಸಹಕಾರ ಕಂಟಿನ್ಯೂಸ್ಲಿ ಕಾಲ್ ಮೇಲೆ ಇದ್ದು ಅಲ್ಲಿಂದ ಹ್ಯಾಂಗ್ ತಗೊಂಡು ಬರೋದು, ಏನ್ ಮಾಡೋದು, ಬೈ ಆಂಬುಲೆನ್ಸ್ ಕರ್ಕೊಂಡ್ಬೇಕಾಗಿತ್ತು. ಆಮೇಲೆ ಅಲ್ಲಿಂದ UP ಗೌರ್ಮೆಂಟ್ಗೆ ನಮಗೆ ಫ್ಲೈಟ್ ಮಾಡ್ಲಿಕ್ಕೆ ಸಾಧ್ಯ ಆಗಿರಲಿಲ್ಲ, ಯಾಕಂದ್ರೆ ಅಲ್ಲಿ ಏರ್ಪೋರ್ಟ್ ಮತ್ತೆ ಇದು ಸುವಿಧೆ ಇದ್ದಿರಲಿಲ್ಲ. ಇಷ್ಟು ರಶ್ ಇತ್ತು, ನಾವು ಬೈ ಆಂಬುಲೆನ್ಸ್ ಲೈನ್ ಹೋಗಾಕ್ಲಿ ಲೇಟ್ ಆಗ್ಬೇಕಿತ್ತು. ಅದಕ್ಕೆ ಕರ್ನಾಟಕ ಕಡೆಯಿಂದ ಏನಾರ ಆಗತ್ತೆ ಅಂತ ನಾವು ಗೌರ್ಮೆಂಟ್ ಕಡೆ ಸಹಾಯ ಕೇಳಿದ್ದು. ಅವಾಗ ಅಲ್ಲೇ ಸ್ಪೆಷಲ್ DC ಹರ್ಷ ಶೆಟ್ಟಿ, ಅಡಿಷನಲ್ SP ಅವರು ಹರಿರಾಮ್ ಶಂಕರ್ ಸರ್, ಇವ್ರದ್ದು ಹೆಲ್ಪ್ ಭಾಳ ಬಂತು. ಅದರಲ್ಲಿ ಇಂಟೆಲಿಜೆನ್ಸ್ ಆಫೀಸರ್ ಇದ್ರು, ಅಲ್ಲೇ ಸೇವಾಭಾರತಿ ಸಮಿತಿ ಇದ್ದು ಶಿಲ್ಪಾ ವಿರ್ನೇಕರ್ ಅವ್ರದ್ದು ಸ್ವಲ್ಪ ಸಹಾಯ. ಹಾಗೆ ಸುಜಿತ್ ಸಿಂಗ್ ಅವ್ರದ್ದು ಅಲ್ಲಿಂದ ಬಂದ್ರು ಅವರು. ನಂತರ ಜಗದೀಶ್ ಶೆಟ್ಟರ್ ಸಾಹೇಬ್ರನ್ನು ಕಾಲ್ ಮಾಡಿ ಪ್ರಿಯಾಂಶು ತಿವಾರಿ ಅಂತ ಅವ್ರು ಎಲ್ಲರದು ಸಹಕಾರ್ಯ ಸಿಕ್ಕಿ ನಾವು ಮತ್ತೆ CM ಆಫೀಸ್ದಿಂದನೂ ಅಲ್ಲಿ ಫ್ಲೈಟ್ ಅರೇಂಜ್ ಮಾಡಿದ್ರು. ದಿಲ್ಲಿದಿಂದ ನಾವು ತಗೊಂಡ್ ಬರೋದು ಪ್ಲಾನ್ ಮಾಡಿದ್ದು. ಕಮ್ಮಿ ನಮಗೆ ಇದನ್ನ ಮಾಡಿಸಲಿಕ್ಕೆ 7 ಗಂಟೆಗೆ ಗೊತ್ತಾಯ್ತು ಕಿ ಸ್ಪೆಷಲ್ ಫ್ಲೈಟ್ ಗೌರ್ಮೆಂಟ್ ಕಡೆಯಿಂದ, ಕರ್ನಾಟಕ ಗೌರ್ಮೆಂಟ್ ಕಡೆಯಿಂದ ಪ್ಲಾನ್ ಮಾಡಕತ್ತಾರ. ಅದ್ ಪ್ಲಾನ್ ತಗೊಂಡು ನಾವು ಅದನ್ನ ಅಲ್ಲಿಂದು ಮಾರ್ಚರಿದಾಗಿಂದ ಇವರು ಬಾಡೀಸ್ಗಳು ತಗೊಂಡ್ ಬರುವಾಗ ಕರ್ನಾಟಕ ಗೌರ್ಮೆಂಟ್ ಅದ ಸಹಾಯ ಬಹಳ ಇತ್ತು. ಬರುವಾಗ ಫ್ಲೈಟ್ ದಿಂದ ನಾವು ಹೋಗಿದ್ದು ಇಲ್ಲಿ 60 ಪೀಪಲ್ಸ್, 2 ಬಸ್ ಇಂದ 30 ಪೀಪಲ್ ಬಸ್ ಇದ್ದು. ಬರುವಾಗ ಈಗ 4 ಮಂದಿ ಡೆತ್ ಆಗಿದ್ರು, ಮತ್ತೆ ಅವ್ರ ಜೊತೆ 4 ಮಂದಿ ನಾವು ಕಳಿಸಿದ್ದು. ಉಳ್ಕಿದ್ದ 52 ಮಂದಿ ನಾವು ಇದರಲ್ಲಿಂದ ಬಂದಿದ್ವಿ. ಅಲ್ಲಿ ಇತ್ತು, ಬಟ್ ಇಷ್ಟು ರಶ್ ಇತ್ತು ಅದನ್ನ ಅವ್ರಿಗೇನು ಸಹಾಯ ಆಗಿರ್ಲಿಲ್ಲ. ಯಾಕಂದ್ರೆ ಅವ್ರದ್ದು ಆಂಬುಲೆನ್ಸ್ ಮತ್ತೆ ಇದು ಸೇವಾ ಬಹಳಷ್ಟು ಇತ್ತು, ಬಟ್ ಇಷ್ಟು ಮಾಬ್ ಇತ್ತು ಅವ್ರಿಗೆ ಆಂಬುಲೆನ್ಸ್ಗೆ ಹೋಗ್ಲಿಕ್ಕೆ ಸಾಧ್ಯ ಆಗಿರ್ಲಿಲ್ಲ. ನನ್ನ ಹೆಸರು ಚಿದಂಬರ್ ಪಾಟೀಲ್. ನಾನು ट्रॅफिक किती एवढं लागलं सांगा.